ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಸ್ವೀಕರಿಸಿದ ಹಿನ್ನೆಲೆ ಇಂದು ಶಿವಮೊಗ್ಗ ನಗರದ ಶಿವಪ್ಪನಾಯಕ ವೃತ್ತದಲ್ಲಿ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ನಗರದ ಶಿವಪ್ಪನಾಯಕ ಪ್ರತಿಮೆ ಮುಂಭಾಗ ನೆಚ್ಚಿನ ನಾಯಕನ ಅಧಿಕಾರ ಸ್ವೀಕಾರದ ಸಂಭ್ರಮ ನಡೆಸಿದ ಅಭಿಮಾನಿಗಳು ಹಯಗ್ರೀವ ಪ್ರಸಾದದೊಂದಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದರು. ಕಾಂಗ್ರೆಸ್ ಮುಖಂಡರಾದ ದೇವೇಂದ್ರಪ್ಪ, ಎಚ್ ಯೋಗೇಶ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೂರಾರು ಜನ ಅಭಿಮಾನಿಗಳು, ಸಾರ್ವಜನಿಕರು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದರು. ಭಾರತ್ ಮಾತಾ ಕಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇವತ್ತು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸುದಿನ ಅಂತ ನಾವು ಭಾವಿಸ್ತೀವಿ. ಯಾಕೆಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಪದಗ್ರಹಣ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪಾಲಿಗೆ ಇವತ್ತು ಒಂದು ಒಳ್ಳೆಯ ದಿನ. ಬರೀ ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಅಲ್ಲ ಇಲ್ಲಿ ಸಿಕ್ಕಿರೋದು, ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಯಾರ್ಯಾರು ನಿಷ್ಠಾವಂತ ಕಾರ್ಯಕರ್ತರು ದುಡಿತಾರೆ ಅವರೆಲ್ಲರಿಗೂ ಕೂಡ ಒಂದು ಜಯವಂತ ಇವತ್ತು ನಾವು ಪರಿಗಣಿಸಬೇಕಾಗತ್ತೆ. ಇವತ್ತು ಸಂಕಷ್ಟಹರ ಚತುರ್ಥಿ ಬಹಳ ಒಳ್ಳೆಯ ದಿನ. ಆ ಒಂದು ದಿನದಲ್ಲೇ ಇವತ್ತು ಅವರು ಅಧಿಕಾರ ಪದಗ್ರಹಣ ಮಾಡ್ತಿರೋದು ತುಂಬ ಸಂತೋಷ ಆಗ್ತಾ ಇದೆ. ಕಾರ್ಯಕರ್ತರಿಗೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಸಣ್ಣ ಸಣ್ಣ ಹಳ್ಳಿಯಲ್ಲೂ ಕೂಡ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಕೊಡೋದ್ರ ಮೂಲಕ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅವರ ಒಂದು ಏನು 2 ವರ್ಷದ ಅವಧಿಯಲ್ಲಿ, ಬರೀ 2 ವರ್ಷ ಅಲ್ಲ, ಇನ್ನೂ ಸುಮಾರು 12 ವರ್ಷ, ಈ 2 ವರ್ಷ ಮುಂದಿನ 2 ಅವಧಿಯಲ್ಲಿ ಅವರು ಈ ರಾಜ್ಯದ CM ಆಗ್ತಾರೆ. ಅವರ ಅವಧಿಯಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾವಂತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಒಳ್ಳೆಯದಾಗಲಿ, ಅವರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಲಿ, ಈ ರಾಜ್ಯಕ್ಕೆ ಅವರು ಒಂದು ಉತ್ತಮವಾದ ಕೊಡುಗೆ ಆಗಲಿ ಅಂತೇಳಿ ಇವತ್ತು ನಾವು ಭಗವಂತನಲ್ಲಿ ಇವತ್ತು ಆಶೀರ್ವಾದಿಸಿ ಭಗವಂತನ ಬೇಡ್ಕೊಂಡು ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಇವತ್ತು ನಾವು ಏನು ಅವರು, ಯಾಕೆಂದರೆ ಗುರುವಾರ ಅವರಿಗೆ ಒಳ್ಳೆ ಅಧಿಕಾರ ಹಸ್ತಾಂತರ ಗೊತ್ತಾಯಿತು. ಹಾಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಿಯವಾದಂಥ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪ್ರಿಯವಾದಂಥ ಒಂದು ಹಯಗ್ರೀವ ಪ್ರಸಾದವನ್ನು ನೈವೇದ್ಯ ಮಾಡಿ ಆ ಒಂದು ನೈವೇದ್ಯನ ಇಲ್ಲಿ ಸಾರ್ವಜನಿಕ ಅಂತ ಇದ್ದೀವಿ. ಜೊತೆಗೆ ಒಂದು ಅನ್ನದಾನವನ್ನು ಕೂಡ ಮಾಡ್ತಾ ಇದ್ದೀವಿ. ಆದ್ದರಿಂದ ದೇವರು ಅವರ ಕುಟುಂಬಕ್ಕೆ ಅವರಿಗೆ ಎಲ್ಲದೂ ಒಳ್ಳೇದು ಮಾಡಲಿ. ಅವರ ಅಧಿಕಾರ ಇವತ್ತು ಇಡೀ ರಾಜ್ಯಕ್ಕೆ ಒಳ್ಳೆಯದು ಮಾಡೋದ್ರ ಮೂಲಕ ಅವರ ಅಧಿಕಾರ ಒಂದು ವಿಕೇಂದ್ರೀಕರಣ ಮಾಡಲಿ ಅಂತ ಇವತ್ತು ನಾವು ಈ ಒಂದು ಶಿವಮೊಗ್ಗ ನಗರದಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು.